ಶುದ್ಧವಾಗಿರುವಂತಹ ಮನಸ್ಸಿನಿಂದ ಬದುಕಿದವರಿಗೆ ಕ್ಷಣಿಕ ಸುಖ ಸಿಗದೇ ಇದ್ದರೂ ಕೂಡ ನೊಂದಿದ್ದರೂ ಕೊನೆಗೆ ಶಾಶ್ವತವಾಗಿ ಇರುವಂತಹ ಸಂತೋಷ, ಸುಖ, ನೆಮ್ಮದಿ ಎನ್ನುವುದು ಅವರ ಬದುಕಿನಲ್ಲಿ ಉದ್ಭವವಾಗುತ್ತದೆ. ಆದರೆ ಅಲ್ಲಿಯವರೆಗೆ ಕಾಯಬೇಕು. ಎದುರಾಳಿಯು ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಆತನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಆತನನ್ನು ಸೋಲಿಸಲೇಬೇಕು. ಇಲ್ಲವೆಂದರೆ ಧರ್ಮ ಎನ್ನುವುದು ಸೋಲುವುದು, ಅಧರ್ಮ ಎನ್ನುವುದು ಗೆಲ್ಲುವುದು. ಯಾವಾಗಲೂ ಕೂಡ ಅಧರ್ಮ ಎನ್ನುವುದು ಗೆಲ್ಲಬಾರದು, ಧರ್ಮ ಎನ್ನುವುದೇ ಗೆಲ್ಲಬೇಕು. ಗೆಲುವು ನಮಗಾಗಿ ಅಲ್ಲದಿದ್ದರೂ ನಮ್ಮನ್ನು ಸೋಲಿಸಲು ನೋಡುತ್ತಿರುವಂತಹ ವ್ಯಕ್ತಿಗಳಿಗಾಗಿಯಾದರೂ ನಾವು ಗೆಲ್ಲಲೇಬೇಕು. ನಮ್ಮನ್ನು ನಂಬಿದವರಿಗಾಗಿ ನಾವು ಗೆಲುವನ್ನು ಸಾಧಿಸಲೇಬೇಕು. ಬದುಕಿನ ಒಂದು ಅನೇಕ ರೀತಿಯ ಸಮಸ್ಯೆಗಳಿಗೆ ನಾವಾಡುವಂತಹ ಮಾತಿನ ಶೈಲಿಯೇ ಕಾರಣವಾಗಿರುತ್ತದೆ. ನಾವು ಏನು ಹೇಳುತ್ತೇವೆ ಅನ್ನುವುದಕ್ಕಿಂತ ಹೇಗೆ ಹೇಳುತ್ತೇವೆ ಅನ್ನುವುದು ಬಹಳ ಮುಖ್ಯ. ಹಾಗಾಗಿ ಮಾತು ಬಲ್ಲವನಿಗೆ ಜಗಳ ಎನ್ನುವುದೇ ಇರುವುದಿಲ್ಲ ಎನ್ನುವುದು ದೊಡ್ಡವರು ಹೇಳಿರುವುದು. ಮಾತು ಒಂದು ಗೊತ್ತಿದ್ದರೆ ಇಡೀ ಪ್ರಪಂಚವನ್ನೇ ನೀವು ಗೆಲ್ಲಬಹುದು. ಮನುಷ್ಯನ ಒಂದು ನಿರಾಸೆಗಳಿಗೆ ಎರಡು ಪ್ರಮುಖವಾಗಿರುವಂತಹ ಕಾರಣಗಳಿವೆ. ಒಂದು, ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿಯೇ ಬಯಸುತ್ತಾನೆ. ಇದನ್ನು ನೀವು ತ್ಯಜಿಸಿದಾಗ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಸಿಗಲು ಸಾಧ್ಯವಾಗುವುದು. ಜನರ ಮೇಲಿರುವ ಭಯವನ್ನು ಬಿಟ್ಟು ಬಿಡಿ. ಗೌರವ ತಂದು ಕೊಡುವುದು ಭಗವಂತ, ಜನರಲ್ಲ. ಹಾಗಾಗಿ ಜನರು ಸಾವಿರ ರೀತಿಯಲ್ಲಿ ಸಾವಿರ ಮಾತನಾಡಿದರೂ ಯಾರ ಬಗ್ಗೆಯೂ ತಲೆಯನ್ನು ಕೆಡಿಸಿಕೊಳ್ಳದೆ ಸದಾ ನಿಮ್ಮ ಕೆಲಸಗಳಲ್ಲಿ ನೀವು ಭಗ್ನರಾಗಿರಿ. ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನಿಮಗೆ ನಿಮ್ಮ ಶ್ರಮಕ್ಕೆ, ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ರೀತಿಯ ಪ್ರತಿಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಮೌನವಾಗಿದ್ದೇವೆ ಎಂದರೆ ತಪ್ಪು ಮಾಡಿದ್ದೇವೆ ಎಂದು ಅರ್ಥವಲ್ಲ. ಅವರ ಮುಖವಾಡದ ಬಣ್ಣ ನಮಗೆ ಬೇಸರವನ್ನು ಉಂಟು ಮಾಡಿದೆ ಎನ್ನುವುದು ಅರ್ಥ. ಹಾಗಾಗಿ ಕೆಲವೊಮ್ಮೆ ನಾವು ಕೆಲವು ಸಂಬಂಧಗಳಲ್ಲಿ ಮೌನವಾಗಿ ಇದ್ದು ಬಿಡುವುದು ಒಳ್ಳೆಯದೇ. ನಾವು ಜೀವನದಲ್ಲಿ ಇಂತಹ ವ್ಯಕ್ತಿಗಳನ್ನು ಎಂದಿಗೂ ಯಾವತ್ತಿಗೂ ಕೂಡ ಮೋಸ ಮಾಡಲು ಹೋಗಲೇಬಾರದು. ಏಕೆಂದರೆ ಅಂತಹ ವ್ಯಕ್ತಿಗಳು ನಮ್ಮನ್ನೇ ನಂಬಿ ತಮ್ಮ ಸರ್ವಸ್ವವನ್ನೇ ನಮ್ಮ ಮೇಲೆ ಅವಲಂಬಿತರಾಗಿ ಜೀವನವನ್ನು ನಡೆಸುತ್ತಿರುತ್ತಾರೆ. ಅಂತಹ ವ್ಯಕ್ತಿಗಳನ್ನು ಎಂದಿಗೂ ಮೋಸವನ್ನು ಮಾಡಲು ಹೋಗಲೇಬೇಡಿ. ಹಾಗೆಯೇ ನಾವು ದುಃಖದಲ್ಲಿ ಇದ್ದಾಗ, ನಾವು ಸಂಕಟದಲ್ಲಿ ಇದ್ದಾಗ ಯಾವ ವ್ಯಕ್ತಿಯು ಸಹಾಯವನ್ನು ನಮಗೆ ಮಾಡಿರುತ್ತಾನೆಯೋ ಅಂತಹ ವ್ಯಕ್ತಿಗಳನ್ನು ಎಂದಿಗೂ ಕೂಡ ಮರೆಯಲು ಹೋಗಲೇಬಾರದು. ಅಂತಹ ವ್ಯಕ್ತಿಗಳನ್ನು ನಾವು ಮರೆತಿದ್ದೇವೆ ಎನ್ನುವುದಾದರೆ ಆ ಭಗವಂತನು ಕೂಡ ನಮಗೆ ಕ್ಷಮಿಸಲು ಸಾಧ್ಯವೇ ಇಲ್ಲ. ನೋಡಿ, ನಮ್ಮ ಮನೆ ಬಾಗಿಲಿಗೆ ಬಂದಂತಹ ಎಂತಹ ಶತ್ರುವೇ ಆಗಿದ್ದರೂ ಕೂಡ ಮನೆ ಬಾಗಿಲಿಗೆ ಬಂದಾಗ ಆತನನ್ನು ಅವಮಾನವನ್ನ ಮಾಡದೆ ಮನೆಗೆ ಬಂದಂತಹ ಅತಿಥಿಗಳಿಗೆ ಹೇಗೆ ಸತ್ಕಾರ ಮನೋಭಾವನೆಯಿಂದ ನಾವು ಅತಿಥಿ ಸತ್ಕಾರವನ್ನು ಮಾಡುತ್ತೇವೆಯೋ ಹಾಗೆಯೇ ಪರಿಭಾವಿಸಬೇಕು. ಆತ ಎಂತಹ ದೊಡ್ಡ ಶತ್ರುವಾಗಿದ್ದರೂ ಸರಿ, ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಆದರೆ ರಾಜಿಯ ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ಪರಿಗಣಿಸಬಾರದು. ನಾವು ಎಷ್ಟು ದಿವಸಗಳ ಕಾಲ, ಎಷ್ಟು ಕಾಲ ಬದುಕುತ್ತೇವೆ ಎನ್ನುವುದು ಮುಖ್ಯವಲ್ಲ. ನಾವು ಬದುಕಿದ ಜೀವನದಲ್ಲಿ ಎಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೇವೆ ಎನ್ನುವುದು ಬಹಳ ಮುಖ್ಯ. ನಾವು ಬದುಕಿದ್ದಾಗ ನಮ್ಮ ಜೀವನದಲ್ಲಿ ಎಷ್ಟು ಜನ ಬಂದು ಕೈ ಹಿಡಿಯುತ್ತಾರೆ ಎನ್ನುವುದು ಮುಖ್ಯವಲ್ಲ. ನಮ್ಮ ಜೊತೆ ಎಷ್ಟು ಜನ ಬೆಂಬಲವಾಗಿ ಬರುತ್ತಾರೆ ಎನ್ನುವುದು ಬಹಳ ಮುಖ್ಯ. ನಾವು ಜೀವನದಲ್ಲಿ ಅತಿಯಾಗಿ ಯಾರನ್ನೂ ಕೂಡ ಪ್ರೀತಿಸಲು, ನಂಬಲು ಹೋಗಬಾರದು. ಏಕೆಂದರೆ ನಾಳೆ ಅವರೇ ನಿಮ್ಮ ಶತ್ರುವಾಗಬಲ್ಲರು. ಹಾಗೆಯೇ ಯಾರನ್ನೂ ಅತಿಯಾಗಿ ದ್ವೇಷ ಮಾಡಲೇಬಾರದು. ನಾಳೆ ಅವನು ನಿಮ್ಮ ಮಿತ್ರನಾಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದಂತಹ ವಸ್ತು ಮತ್ತೊಂದಿಲ್ಲ. ಕಾಲ ಎನ್ನುವುದು ಎಂಥವರನ್ನೂ ಕೂಡ ಬದಲಾಯಿಸಿ ಬಿಡುತ್ತದೆ. ಎಂತಹ ಘಳಿಗೆಯನ್ನು ನಮ್ಮ ಜೀವನದಲ್ಲಿ ಸೃಷ್ಟಿ ಮಾಡುತ್ತದೆ ಎನ್ನುವುದನ್ನು ನಾವು ಕೇವಲ ಊಹೆಯನ್ನು ಕೂಡ ಮಾಡಲು ಸಾಧ್ಯವೇ ಇಲ್ಲ. ಅಂತಹ ತಿರುಳನ್ನು ನಮ್ಮ ಜೀವನದಲ್ಲಿ ಬದುಕು ಎನ್ನುವುದು ಸೃಷ್ಟಿ ಮಾಡುತ್ತದೆ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಎನ್ನುವುದು ದೊರಕುವುದಿಲ್ಲ. ಉತ್ತಮವಾಗಿರುವಂತಹ ಬುದ್ಧಿ, ಉತ್ತಮವಾಗಿರುವಂತಹ ಯೋಚನೆ, ಉತ್ತಮವಾಗಿರುವಂತಹ ಕೆಲಸ, ಉತ್ತಮ ಮಾತುಗಳು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಎನ್ನುವುದು ದೊರೆಯುತ್ತದೆ. ಮುಂಬರುವಂತಹ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು.
ಹಾಗಾಗಿ ಈ ಜೀವನದಲ್ಲಿ, ಈ ಬದುಕಿನಲ್ಲಿ ನಾವು ಏನೇ ಅಂಶವನ್ನು ಕೈಗೊಂಡರೂ ಕೂಡ ಅವೆಲ್ಲವೂ ಕೂಡ ಸಕಾರಾತ್ಮಕವಾಗಿರಲಿ. ಆ ಒಂದು ನಿರ್ಧಾರಗಳಿಂದ, ಆ ಒಂದು ಆಯ್ಕೆಯಿಂದಾಗಿ ಇತರರಿಗೆ ಯಾವುದೇ ರೀತಿಯ ಹಾನಿ ಆಗದೇ ಇರಲಿ. ಎಲ್ಲಿ ನಿನ್ನನ್ನು ಅಗೌರವದಿಂದ ನೋಡುತ್ತಾರೆಯೋ ಅಲ್ಲಿ ಅರೆ ಕ್ಷಣವೂ ಕೂಡ ನೀವು ನಿಲ್ಲಲು ಹೋಗಲೇಬೇಡಿ. ಏಕೆಂದರೆ ಮನುಷ್ಯನಿಗೆ ಸ್ವಗೌರವ ಅನ್ನುವುದು ಬಹಳ ಮುಖ್ಯ. ಗೆಳೆತನ ಅಂದರೆ ಶ್ರೀಕೃಷ್ಣ ಹಾಗೂ ಸುಧಾಮರಂತೆ ಇರಬೇಕು. ಒಬ್ಬ ಏನನ್ನೂ ಕೇಳಲಿಲ್ಲ, ಇನ್ನೊಬ್ಬ ಎಲ್ಲವನ್ನ ಕೊಟ್ಟು ಏನನ್ನೂ ಹೇಳಲೇ ಇಲ್ಲ. ಮನುಷ್ಯನ ಗುಣಗಳು ಎಲ್ಲದಕ್ಕೂ ಕಾರಣ ಶ್ರೇಷ್ಠ ಗುಣಗಳು ಮನುಷ್ಯನಲ್ಲಿ ದೈವತ್ವಕ್ಕೆ ಕಾರಣವಾಗುತ್ತದೆ ಮತ್ತು ಕೆಟ್ಟ ಗುಣಗಳು ಅಸುರತ್ವಕ್ಕೆ ಕಾರಣವಾಗುತ್ತದೆ. ಅಸುರತನದಿಂದ ದುಃಖವೇ ಹೊರತು ಬೇರೆ ಯಾವುದು ಕೂಡ ದೊರೆಯುವುದಿಲ್ಲ. ಹಾಗಾಗಿ ನಾವು ದುಃಖವನ್ನು ಮರೆಯಬೇಕು ಎನ್ನುವುದಾದರೆ ಸ್ವಲ್ಪ ಒಳ್ಳೆಯ ಯೋಚನೆಗಳನ್ನು ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವಕಾಶ ಸಿಕ್ಕಿತು ಅಂತ ಅವಮಾನವನ್ನ ಮಾಡಬಾರದು. ಸಮಯ ಎಲ್ಲರಿಗೂ ಅವಕಾಶವನ್ನ ಕೊಡುತ್ತದೆ. ಇವತ್ತು ನೀನು ಯಾರಿಗೆ ಅಪಮಾನವನ್ನ ಮಾಡುತ್ತೀಯೋ ಮುಂದೊಂದು ದಿನ ನಿನಗೂ ಕೂಡ ಇತರರಿಂದ ಅಪಮಾನ ಆಗುವಂತಹ ಗಳಿಗೆಯೂ ಸಮಯವೂ ಬಂದೇ ಬರುವುದು. ಹಾಗಾಗಿ ನಾವು ಏನೇ ನಿರ್ಧಾರವನ್ನು ತೆಗೆದುಕೊಂಡರೂ ಇತರರಿಗೆ ಯಾವತ್ತಿಗೂ ಕೇಡನ್ನು ಬಯಸಬಾರದು. ಕೋಪ ಎಲ್ಲರಿಗೂ ಕ್ಷಣಕ್ಕೆ ಬರುತ್ತದೆ, ಆದರೆ ತಾಳ್ಮೆ ಎನ್ನುವುದು ಚೆನ್ನಾಗಿ ಬದುಕನ್ನು ಅರಿತವನಿಗೆ ಮಾತ್ರ ಬರಲು ಸಾಧ್ಯವಾಗುವುದು. ಹಾಗಾಗಿ ಬದುಕನ್ನು ಚೆನ್ನಾಗಿ ಅರಿತುಕೊಳ್ಳಿ. ಕೋಪವನ್ನು ನಿಮ್ಮ ಜೀವನದಿಂದಲೇ ಹೊಡೆದು ಹಾಕಿ. ಏಕೆಂದರೆ ಮನುಷ್ಯನಿಗೆ ಕೋಪ ಬಂದಿತು ಎನ್ನುವುದಾದರೆ ಆತ ತನ್ನ ಅತಿಯಾದ ಕೋಪದಿಂದ ಜೀವನವನ್ನೇ ನಾಶ ಮಾಡಿಕೊಳ್ಳಬಹುದು. ಕೋಪ ಬರಬೇಕು, ಆದರೆ ಎಲ್ಲಿ, ಹೇಗೆ, ಯಾವ ಸಮಯದಲ್ಲಿ ಬರಬೇಕು ಎನ್ನುವುದು ಬಹಳ ಮುಖ್ಯ. ಅಸಲಿಗೆ ಕೋಪ ಎನ್ನುವುದು ಜೀವನದಲ್ಲಿ ಅಗತ್ಯವೇ ಇಲ್ಲ. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಂಡಾಗ ಬದುಕಿನಲ್ಲಿ ಎಲ್ಲವೂ ಕೂಡ ಸುಸಂಗತವಾಗಿ ಸಾಗುವುದು. ಯಾರನ್ನ ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಸಂಕಷ್ಟಗಳು, ನೋವುಗಳು ಎದುರಾಗುವುದು. ಏಕೆಂದರೆ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ಅರ್ಥ. ನಾಳೆ ನಿಮಗಾಗಿ ಒಳ್ಳೆಯ ದಿನಗಳು ಖಂಡಿತವಾಗಿಯೂ ಬಂದೇ ಬರುತ್ತದೆ. ಖಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ. ಖಾರಕ್ಕೆ ನಾವೇ ನೀರನ್ನು ಕುಡಿಯುತ್ತೇವೆ, ಅಹಂಕಾರಕ್ಕೆ ಕಾಲ ಎನ್ನುವುದೇ ನಮಗೆ ನೀರನ್ನು ಕುಡಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಅಹಂಕಾರವನ್ನು ಎಂದಿಗೂ ಯಾವತ್ತಿಗೂ ಬೆಳೆಸಿಕೊಳ್ಳಬಾರದು. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ, ಎಷ್ಟೇ ಎತ್ತರಕ್ಕೆ ಮುಂದುವರಿದರೂ ಕೂಡ ಅಹಂಕಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬಾರದು. ಅಹಂಕಾರ ಜೀವನದಲ್ಲಿ ಬಂದರೆ ನೀವು ಸರ್ವನಾಶವಾಗುವುದು ಖಂಡಿತ. ಹಾಗೆಯೇ ನೀವು ಎಲ್ಲವನ್ನ ಕಳೆದುಕೊಳ್ಳುವಂತಹ ಪ್ರಸಂಗಗಳು ಉದ್ಭವವಾಗಬಹುದು. ಹಾಗಾಗಿ ಜೀವನದಿಂದ ಅಹಂಕಾರವನ್ನು ಆದಷ್ಟು ಬಿಟ್ಟು ಬಿಡಿ. ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಎನ್ನುವುದೇ ಇಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ. ಹಾಗಾಗಿ ಯಾರೇ ಇತರರು ಹೇಗೆ ನಿಮ್ಮನ್ನು ನಾಶವಾಗಲಿ ಎಂದು ಬಯಸಿದರೂ ಕೂಡ ನಿಮ್ಮ ಮನಸ್ಸು ಎನ್ನುವುದು ಸದಾ ನಿಮ್ಮ ಒಳಿತಿನ ಬಗ್ಗೆಯೇ ಯೋಚನೆ ಮಾಡುತ್ತದೆ. ಹಾಗಾಗಿ ನಿಮ್ಮ ಮನಸ್ಸಿನ ಮಾತನ್ನು ನೀವು ಆಲಿಸಿ. ಮನಸ್ಸಿನ ಯೋಚನೆ, ಮನಸ್ಸಿನ ನಿರ್ಧಾರಗಳನ್ನು ನೀವು ಪಾಲಿಸಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯದೇ ಆಗುವುದು. ಕೋಪಕ್ಕಿಂತ ದೊಡ್ಡ ಶತ್ರು ಎನ್ನುವರು ಯಾರೂ ಇಲ್ಲ. ಹಾಗಾಗಿ ಕೋಪವನ್ನು ಎಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಬೇಕು ಎನ್ನುವುದು ನಿಮಗೆ ಸ್ವಲ್ಪ ಅರಿವಿರಲಿ. ತಾಳ್ಮೆಗಿಂತ ಒಳ್ಳೆಯ ಪರಿಹಾರ ಮತ್ತೊಂದಿಲ್ಲ. ನಾವು ಏನೇ ಜೀವನದಲ್ಲಿ ಉದ್ಭವವಾದರೂ ಸಮಸ್ಯೆಗಳನ್ನು ಹೇಗೆ ತಾಳ್ಮೆಯಿಂದ ಎದುರಿಸಬೇಕು ಎನ್ನುವಂತಹ ಅರಿವು ನಿಮಗಿದ್ದರೆ ಅರ್ಧ ಜೀವನವನ್ನು ನೀವು ಗೆದ್ದಂತೆಯೇ ಅರ್ಥ. ನೇರವಾಗಿ ಮಾತನಾಡುವವರಿಗೆ ಕೆಟ್ಟವರು ಎನ್ನುವಂತಹ ಪಟ್ಟವನ್ನು ಕಟ್ಟುತ್ತಾರೆ ಈ ಪ್ರಸ್ತುತ ಯುಗದ ಜನರು. ನಾಟಕವಾಡುವಂತಹ ನಾಟಕಮಣಿಗಳಿಗೆ ಈ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಸ್ಥಾನವಿದೆ. ನೀವು ನಾಟಕವಾಡಲು ಹೋಗಬೇಡಿ. ಇದ್ದದ್ದನ್ನು ಇದ್ದ ಹಾಗೆಯೇ ಪ್ರಸ್ತುತಪಡಿಸುವುದನ್ನು ಕಲಿತುಕೊಳ್ಳಿ. ಈ ಕ್ಷಣದಲ್ಲಿ ನಿಮಗೆ ಅವಮಾನವಾದರೂ ಜೀವನದಲ್ಲಿ ಅಂತಹ ವ್ಯಕ್ತಿಗಳ ಬಳಿ, ಅಂದರೆ ನಾಟಕವಾಡದೆ ಪ್ರಾಮಾಣಿಕವಾಗಿ ಬದುಕುತ್ತಿರುವಂತಹ ವ್ಯಕ್ತಿಗಳ ಬಳಿ ದೇವರು ಖಂಡಿತವಾಗಿಯೂ ನೆಲೆಸಿರುತ್ತಾನೆ. ನೀವು ಯಾವುದೇ ರೀತಿಯ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಯಾರು ನಿಮಗೆ ಕೇಡನ್ನು ಬಯಸುತ್ತಾರೆಯೋ, ಯಾರು ನಿಮ್ಮ ಜೀವನದಲ್ಲಿ ಕೇಡನ್ನು ಮಾಡಿರುತ್ತಾರೆಯೋ ಅವರಿಗೆ.
ಕಾಲ ಎನ್ನುವುದು ಹಾಗೆ ಇರುವುದಿಲ್ಲ. ಕಾಲ ಎನ್ನುವುದು ಬಂದಾಗ ಯಾರು ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿರುತ್ತಾರೆಯೋ ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ನಿನ್ನ ಕಣ್ಣಾರೆಯೇ ಖಂಡಿತವಾಗಿಯೂ ನೋಡುತ್ತೀಯ. ಹಾಗಾಗಿ ನಾವು ಇತರರು ಮೋಸ ವಂಚನೆಯನ್ನು ನಮಗೆ ಮಾಡಿದ್ದಾರೆ ಎನ್ನುವುದಾಗಿ ನಾವು ಕೂಡ ಅವರ ಮೇಲೆ ಸೇಡನ್ನು ಅಥವಾ ಮೋಸವನ್ನು ಮಾಡಲು ಹೋಗಬಾರದು. ಏಕೆಂದರೆ ಕಾಲ ಎನ್ನುವುದು ಅವರಿಗೆ ತಕ್ಕ ರೀತಿಯ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ನಾವು ಏನನ್ನ ಮಾಡುತ್ತೇವೆಯೋ ಅದನ್ನೇ ಪುನಃ ನಮ್ಮ ಜೀವನದಲ್ಲಿ ಮರಳಿ ಪಡೆಯುತ್ತೇವೆ. ಹಾಗಾಗಿ ಮಾಡುವುದಾದರೆ ಒಳ್ಳೆಯದನ್ನೇ ಮಾಡಿ. 100 ಸಾರಿ ಸೋತಿದ್ದರೆ ಏನಂತೆ, 101 ಸಾರಿ ಬಿದ್ದಿದ್ದರೆ ಏನಂತೆ. ಸೋಲು ಗೆಲುವಿನ ಮೆಟ್ಟಿಲು ಅಲ್ಲವೇ? ಬಿದ್ದ ಮೇಲೆಯೇ ಮರಳಿ ಏಳಲು ಸಾಧ್ಯವಾಗುವುದು. ಹಾಗಾಗಿ ಸೋಲನ್ನು ನೀವು ಗೆಲುವಾಗಿ ಪರಿವರ್ತನೆ ಮಾಡಿಕೊಳ್ಳಲು ಒಂದು ಉತ್ತಮವಾಗಿರುವಂತಹ ದಾರಿಯಾಗಿದೆ. ಸೋಲನ್ನು ನೀವು ಜೀವನದಲ್ಲಿ ಎಂದಿಗೂ ತಂದುಕೊಂಡಿದ್ದೇವೆ ಎಂದು ಯೋಚನೆಯನ್ನು ಮಾಡುತ್ತಾ ಕುಳಿತುಕೊಂಡರೆ ಮುಂದೆ ಬರಬೇಕಾದಂತಹ, ಮುಂದೆ ನಿಮಗೆ ಸಿಗಬೇಕಾಗಿರುವಂತಹ ದೊಡ್ಡ ಗೆಲುವನ್ನು ನೀವು ತಪ್ಪಿಸಿಕೊಳ್ಳುತ್ತೀರಾ. ಬದಲಿಗೆ ಸೋಲಾಗಿರುವುದೇ ನಾನು ಗೆಲ್ಲಲು ಎಂದು ಯೋಚನೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಅತ್ಯುನ್ನತವಾಗಿರುವಂತಹ ಸ್ಥಾನವನ್ನು ಏರಲು ಅದು ಸಹಕಾರವಾಗುವುದು. ದೊಡ್ಡದಾದ ಜೀವನವನ್ನು ನಡೆಸಲು ನಿನಗೆ ನಿನ್ನ ಅನುಮತಿ ಸಾಕು. ಜೀವನವನ್ನು ಹೇಗೆ ರೂಪಿಸಿಕೊಳ್ಳುತ್ತೇವೆ ಎನ್ನುವುದು ಬಹಳ ಮುಖ್ಯ. ಎದುರಾಳಿ ಎನ್ನುವರು ಎಷ್ಟೇ ಒಳ್ಳೆಯ ವ್ಯಕ್ತಿ ಆಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಆತನನ್ನು ಸೋಲಿಸಲೇಬೇಕು. ಮುಖ್ಯವಾಗಿ ನಮಗೆ ಆತನನ್ನು ಸೋಲಿಸುವುದು ಮಾರ್ಗವಲ್ಲ, ನಮ್ಮ ಧರ್ಮ ಎನ್ನುವುದು ಗೆಲ್ಲಬೇಕು ಎನ್ನುವ ಮಾರ್ಗವಾಗಿರುತ್ತದೆ. ಭಗವದ್ಗೀತೆಯಲ್ಲಿ ಏನಿದೆ ಅನ್ನುವುದಕ್ಕಿಂತ ಏನಿಲ್ಲ ಎಂದು ಯೋಚಿಸಬೇಕು. ಏಕೆಂದರೆ ಇಡೀ ಪ್ರಪಂಚವೇ ಭಗವದ್ಗೀತೆಯಲ್ಲಿದೆ. ನಾನು ಇಂಥವನು, ನಾನು ಒಳ್ಳೆಯವನು, ಕೆಟ್ಟವನು, ಇನ್ನೊಬ್ಬ ಒಳ್ಳೆಯವನು, ಕೆಟ್ಟವನು ಎಂದು ಅರ್ಥವಾಗಬೇಕೆಂದರೆ ಒಮ್ಮೆ ಭಗವದ್ಗೀತೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಭಗವದ್ಗೀತೆಯ ಒಂದಿಷ್ಟು ಅಂಶವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ನಿಮ್ಮ ಜೀವನ ಎನ್ನುವುದು ಸಾರ್ಥಕವೇ ಸರಿ. ಹಾಗೆಯೇ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಗೆ ಪರಿಹಾರವೇನು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎನ್ನುವುದನ್ನು ನಿರ್ಧಾರ ಮಾಡಲು ನಾವು ಭಗವದ್ಗೀತೆಯನ್ನು ಖಂಡಿತವಾಗಿಯೂ ಓದಲೇಬೇಕು. ಭಗವದ್ಗೀತೆಯು ಜೀವನದ ಪಾಠವಿದ್ದಂತೆ. ನಾವು ಎಷ್ಟೇ PhDಗಳನ್ನು ಎಷ್ಟೇ ಓದಿದ್ದರೂ ಭಗವದ್ಗೀತೆಯ ಮುಂದೆ ಅದ್ಯಾವುದು ಕೂಡ ಲೆಕ್ಕಕ್ಕೆ ಬರುವುದಿಲ್ಲ. ಏಕೆಂದರೆ ಭಗವದ್ಗೀತೆಯು ಅಂತಹ ಮಹತ್ವವನ್ನು ಒಳಗೊಂಡಿದೆ. ನಾವು ಜೀವನದಲ್ಲಿ ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನು ಜನರು ಬೇಗನೆ ಮರೆತು ಬಿಡುತ್ತಾರೆ. ಕೇವಲ ಕೆಲವು ತಪ್ಪುಗಳನ್ನು ಮಾತ್ರ ದೊಡ್ಡದಾಗಿ ಬಿಂಬಿಸುವ ಈ ಒಂದು ಸಮಾಜದಲ್ಲಿ ನಾವು ಬದುಕಬೇಕಾದರೆ ಸ್ವಲ್ಪ ಜಾಗರೂಕತೆಯಿಂದ ಬದುಕಬೇಕು. ಏಕೆಂದರೆ ಇಲ್ಲಿ ಒಳ್ಳೆಯದು ಬೇಗ ಕಾಣುವುದೇ ಇಲ್ಲ, ಕೆಟ್ಟದ್ದು ಮಾತ್ರ ಬೇಗನೆ ಎಲ್ಲರ ಕಣ್ಣಿಗೆ ಕಾಣಿಸಲು ಪ್ರಾರಂಭವಾಗುವುದು. ಹಾಗೆಯೇ ಕುಟುಂಬದಲ್ಲಿ ವ್ಯಕ್ತಿಗಳ ನಡುವೆ ಬರೇ ತಪ್ಪುಗಳನ್ನೇ ನೋಡುವ ಬದಲು ಅವರಲ್ಲಿ ಅಡಗಿರುವಂತಹ ಒಳ್ಳೆಯ ಗುಣಗಳನ್ನು ನಾವು ಗುರುತಿಸಿದಾಗ ಉತ್ತಮವಾಗಿರುವಂತಹ ಬದಲಾವಣೆಯನ್ನು ನಾವು ಕುಟುಂಬದಲ್ಲಿ ಕಾಣಲು ಸಾಧ್ಯವಾಗುವುದು. ಕುಟುಂಬದಲ್ಲಿ ಒಂದು ಒಳ್ಳೆಯ ಸಂಬಂಧವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುವುದು. ಈ ಸಮಾಜದಲ್ಲಿ ಇರುವವರು ಒಳ್ಳೆಯವರು ಅಲ್ಲ, ಕೆಟ್ಟವರೂ ಅಲ್ಲ. ಎಲ್ಲರೂ ಸಮಯ ಸಂದರ್ಭಗಳಿಂದ ಬದಲಾಗಿ ಹೋಗಿದ್ದಾರೆ. ಹಾಗೆಯೇ ನಾವು ಕೂಡ ಅವರಂತೆಯೇ ಜೀವನವನ್ನು ರೂಪಿಸುವುದನ್ನು ಕಲಿಯಬೇಕು. ಇಲ್ಲವಾದರೆ ನಮ್ಮನ್ನು ನುಂಗಿ ಹಾಕಿಬಿಡುತ್ತಾರೆ. ಹುಷಾರು. ಮನುಷ್ಯರಲ್ಲಿ ಅಹಂಕಾರ ಕಡಿಮೆಯಾದಾಗ ಅಭಿಮಾನವೇನೆಂದು ತಿಳಿಯುತ್ತದೆ. ಹಾಗೆಯೇ ಅಹಂ ಎನ್ನುವುದು ಶೂನ್ಯವಾದಾಗ ಇತರರನ್ನು ಹೇಗೆ ಗೌರವಿಸಬೇಕು ಎನ್ನುವುದು ಕೂಡ ಅರಿವಾಗುವುದು, ಅರ್ಥವಾಗುವುದು. ಹಾಗಾಗಿ ನಾವು ಇತರರಿಂದ ಗೌರವವನ್ನು ಅಪೇಕ್ಷಿಸುತ್ತಿದ್ದೇವೆ ಎನ್ನುವುದಾದರೆ ಇತರರಿಗೆ ಗೌರವವನ್ನು ಕೊಡುವುದನ್ನು ಕೂಡ ನಾವು ಕಲಿಯಬೇಕು. ಕೋಪ, ಜೀವನದಲ್ಲಿ ಕೋಪ ಪ್ರಕೃತಿ ಸಹಜವಾಗಿರುವಂತಹ ಭಾವವಾಗಿದೆ. ಎಲ್ಲ ವ್ಯಕ್ತಿಗಳಿಗೂ ಕೋಪ ಎನ್ನುವುದು ಬರುವುದು ಸಹಜ. ವ್ಯತ್ಯಾಸ ಇರುವುದು ಪ್ರಮಾಣದಲ್ಲಿ. ಯಾವ ಪ್ರಮಾಣದಲ್ಲಿ ನಿಮಗೆ ಕೋಪ ಬರುತ್ತದೆ ಎನ್ನುವುದು ಬಹಳ ಮುಖ್ಯ. ಕೆಲವರಿಗೆ ಕೋಪವು ಸ್ವಲ್ಪ ಪ್ರಮಾಣದಲ್ಲಿ ಬಂದರೆ ಮತ್ತೆ ಕೆಲವರಿಗೆ ಕೋಪವು ಅತಿಯಾಗಿ ಕ್ಷಣ ಮಾತ್ರದಲ್ಲಿ ಬರುವುದು. ಹಾಗಾಗಿ ಕೋಪದಿಂದ ಕೊಂಚ ನಿಧಾನವಾಗಿ. ಅಸಲಿಗೆ ಕೋಪವು ಯಾರಿಗೂ ಬೇಡವಾಗಿದೆ. ಕೋಪ ಬಂದಾಗ ವ್ಯಕ್ತಿಗಳ
ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ನಕಾರಾತ್ಮಕವಾಗಿರುವಂತಹ ಪರಿಣಾಮವ ಬೀರುತ್ತದೆ ಎಂದು ವಿಜ್ಞಾನಿಗಳು ಸಹ ಹೇಳಿರುವುದುಂಟು. ಹಾಗಾಗಿ ಕೋಪವನ್ನು ನಾವು ಆದಷ್ಟು ಜೀವನದಿಂದ ತೊಡೆದು ಹಾಕಬೇಕು. ಅತಿಯಾದಂತಹ ಕೋಪದಿಂದ ನಾವು ಏನನ್ನೂ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಅದರ ಬದಲಾಗಿ ನಾವು ಕೋಪದಿಂದ ಕಳೆದುಕೊಳ್ಳುವುದೇ ಹೆಚ್ಚು. ಕೇವಲ ಅವರನ್ನ ಸರಿಪಡಿಸುವ ಅಥವಾ ಶಿಸ್ತಿನಿಂದ ಇಳಿಸುವ ಸಲುವಾಗಿ ಕೋಪವನ್ನು ಉಪಯೋಗಿಸುತ್ತಿರುವೆವು. ಆದರೆ ಅರಿವಿಲ್ಲದೆ ಕೋಪವು ಬಹಳ ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತದೆ. ದೇಹದ ಮೇಲೆ ಬೀಳುವಂತಹ ಪೆಟ್ಟಿಗಿಂತ ನಂಬಿಕೆಯ ಮೇಲೆ ಬೀಳುವಂತಹ ಪೆಟ್ಟು ನೋವನ್ನು ಹೆಚ್ಚು ಕೊಡುತ್ತದೆ. ಹಾಗಾಗಿ ಇತರರ ನಂಬಿಕೆಯ ಮೇಲೆ ಪೆಟ್ಟನ್ನು ಬೀಳಲು ಎಂದಿಗೂ ಹೋಗಬೇಡಿ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನುವುದು ಎಷ್ಟು ಸತ್ಯವೋ ಹಾಗೆಯೇ ಒಳ್ಳೆಯ ಜನ ನಮ್ಮನ್ನು ಕೈ ಬಿಡುವುದಿಲ್ಲ ಎನ್ನುವುದು ಕೂಡ ಅಷ್ಟೇ ಸತ್ಯ. ನಾವು ಇತರರಿಗೆ ಒಳ್ಳೆಯದನ್ನು ಬಯಸಿದರೆ ನಮಗೆ ಇತರರು ಒಳ್ಳೆಯದನ್ನು ಬಯಸುವ ಕಾಲವು ಬಂದೇ ಬರುವುದು. ಎಲ್ಲ ಇದೆ ಎಂದು ಮೆರೆಯಬಾರದು. ಮೇಲೆ ಇರುವವನು ಕೊಟ್ಟು ಕೂಡ ನೋಡುತ್ತಾನೆ, ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಕೊಟ್ಟಾಗಲೂ ಹಾಗೆ ಬದುಕಿ, ಕಿತ್ತುಕೊಂಡಾಗಲೂ ಕೂಡ ಹಾಗೆ ಬದುಕಿ. ಪ್ರಪಂಚವು ಬಹಳಷ್ಟು ವಿಶಾಲವಾಗಿದೆ. ಒತ್ತಾಯವಾಗಿ ಯಾರ ಜೊತೆಯೂ ಬದುಕುವ ಪ್ರಯತ್ನವನ್ನ ಮಾಡಲೇಬಾರದು. ಅದು ಎಂದಿಗೂ ಸಾಧ್ಯವಾಗದು. ನಿಮ್ಮನ್ನ ಗೌರವಿಸುವವರು ನಿಮ್ಮನ್ನ ಹುಡುಕಿಕೊಂಡು ಬಂದೇ ಬರುತ್ತಾರೆ. ಅದಕ್ಕಾಗಿ ನೀವು ತಾಳ್ಮೆಯಿಂದ ಇರಿ. ಬದುಕು ನಿಧಾನವಾಗಿ ಒಂದೊಂದೇ ಪಾಠವನ್ನು ನಮಗೆ ಕಲಿಸುತ್ತಾ ಸಾಗುವುದು. ನಿನ್ನ ತನವನ್ನ ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವಂತಹ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಕೇವಲ ಸಮಯ ಸಂದರ್ಭ ಬಂದಾಗ ಮಾತ್ರ ಅವರು ನಿನ್ನ ಸಂಬಂಧಿಕರಂತೆ ನಾಟಕವಾಡುತ್ತಿದ್ದಾರೆ. ಆದರೆ ಅವರು ನಿಜವಾದ ಸಂಬಂಧಿಕರು ಅಲ್ಲ. ನಿಜವಾದ ಸಂಬಂಧಿಕರು ಯಾರು ಎಂದು ಗೊತ್ತಾಗಬೇಕು ಎನ್ನುವುದಾದರೆ ನೀನು ಕಷ್ಟದ ಸಮಯದಲ್ಲಿದ್ದಾಗ ಯಾರು ನಿನ್ನ ಜೊತೆ, ಯಾರು ನಿನ್ನ ಕೈಯನ್ನು ಜೋಡಿಸುತ್ತಾರೆಯೋ ಅವರು ಮಾತ್ರ ನಿನ್ನ ನಿಜವಾದ ಸಂಬಂಧಿಕರು ಆಗಲು ಸಾಧ್ಯ. ಮಳೆಗೂ ಮುನ್ನ ಕೆಲವೊಮ್ಮೆ ಮಾತ್ರವೇ ಆಗಸದಲ್ಲಿ ಕಾಮನ ಬಿಲ್ಲು ಮೂಡಿರುತ್ತದೆ. ಹಾಗೆಯೇ ಸಂತೋಷವು ಜೀವನದಲ್ಲಿ ಆಗಾಗ ಬಂದು ಕಷ್ಟಗಳು ಶಾಶ್ವತವಲ್ಲವೆನ್ನುವುದನ್ನು ನೆನಪಿನಲ್ಲಿ ಮೂಡುವಂತೆ ಮಾಡುತ್ತದೆ. ಕಷ್ಟಗಳು ಬರುವುದು ಸಹಜ. ಆದರೆ ಆ ಕಷ್ಟಗಳನ್ನು ನಾವು ಮೆಟ್ಟಿ ನಡೆಯಬೇಕು. ಕಷ್ಟಗಳು ಯಾವತ್ತಿಗೂ ಯಾರ ಜೀವನದಲ್ಲಿಯೂ ಶಾಶ್ವತವಲ್ಲ ಎನ್ನುವುದನ್ನು ನಾವು ಅರಿತು ಜೀವನವನ್ನು ನಡೆಸಬೇಕು. ಸಂಬಂಧಗಳು ಚೆನ್ನಾಗಿ ಇದ್ದಾಗ ನಾವು ಏನೇ ಮಾಡಿದರೂ ಅದು ತಪ್ಪೇ ಆಗುವುದಿಲ್ಲ. ಒಂದು ರೀತಿಯಲ್ಲಿ ಸರಿಯೇ ಆಗಿರುತ್ತದೆ. ಅದೇ ಆ ಒಂದು ಸಂಬಂಧಗಳು ಹಾಳಾದಾಗ ಮಾಡುತ್ತಾ ಇರುವುದು ಸರಿಯಾಗಿ ಇದ್ದರೂ ತಪ್ಪಾಗಿಯೇ ಕಾಣುವುದು. ಹಾಗಾಗಿ ಸಂಬಂಧಗಳಲ್ಲಿ ನಾವು ಎಂದಿಗೂ ನಂಬಿ ಜೀವನವನ್ನು ನಡೆಸಲು ಹೋಗಲೇಬಾರದು. ಜೀವನದಲ್ಲಿ ಏನೇ ಬಂದರೂ ಎಲ್ಲ ಒಳ್ಳೆಯದೇ ಬರುವುದು. ಏನೇ ಆಗಿದ್ದರೂ ಅದು ನಿಮ್ಮ ಒಳಿತಿಗಾಗಿಯೇ ಆಗುವುದು. ಹಾಗಾಗಿ ಯಾವುದಕ್ಕೂ ತಲೆಯನ್ನು ಕೆಡಿಸಿಕೊಳ್ಳದೆ ಸದಾ ನಿಮ್ಮ ಜೀವನದ, ನಿಮ್ಮ ಒಳ್ಳೆಯ ಗುರಿಗಳತ್ತ ಗಮನವನ್ನು ಹರಿಸಿ ಖಂಡಿತವಾಗಿಯೂ ಒಳ್ಳೆಯದೇ ಆಗುವುದು. ಜೀವನದಲ್ಲಿ ಕಷ್ಟಗಳು ಬರುತ್ತಿದೆ ಎಂದರೆ ಅದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಹಗಲು ರಾತ್ರಿ ಅದರ ಬಗ್ಗೆಯೇ ಯೋಚನೆ ಮಾಡುತ್ತಾ ನಿಮ್ಮ ಅಮೂಲ್ಯವಾಗಿ ಇರುವಂತಹ ಸಮಯವನ್ನು ಕಳೆದುಕೊಳ್ಳುತ್ತಿದ್ದೀರಿ. ಆ ಒಂದು ಯೋಚನೆಯಿಂದ ಹೊರಬಂದು ಮುಂದೆಯೂ ನಿಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ ಎನ್ನುವ ಆಶಾಭಾವನೆಯಿಂದ ಜೀವನವನ್ನು ಮಾಡಿ. ಖಂಡಿತವಾಗಿಯೂ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಜೀವನದಲ್ಲಿ ಏನೇ ಆದರೂ ಕೂಡ ಅವು ನಮ್ಮ ಒಳ್ಳೆಯದಕ್ಕೆ ಆಗುತ್ತಿರುತ್ತದೆ. ಕಷ್ಟಗಳು ಬರುತ್ತಿವೆ ಎಂದರೆ ಸುಖಗಳು ಕೂಡ ಬರಬಹುದಲ್ಲವೇ? ಇಂದು ಕಷ್ಟಗಳು ಬಂದರೆ ಮುಂದೆ ಒಂದು ದಿನ ಒಳ್ಳೆಯ ದಿನಗಳು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಹಾಗೆಯೇ ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ನೀನು ಎಷ್ಟೇ ರೀತಿಯಲ್ಲಿ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಅದು ನಿನಗೆ ಸಿಗಲು ಸಾಧ್ಯವಿಲ್ಲ. ನಾವು ಜೀವನದಲ್ಲಿ ಚಿಂತೆ ಮಾಡುವುದನ್ನು ಬಿಟ್ಟು ಒಳ್ಳೆಯ ರೀತಿಯಿಂದ ಜೀವನದಲ್ಲಿ ಯಾವುದೇ ಘಟನೆಗಳು ಜರುಗಿದರೂ ಕೂಡ ಬಂದಂತೆ ಸ್ವೀಕರಿಸುವುದನ್ನು ಕಲಿತುಕೊಳ್ಳಬೇಕು. ಆಗ ಮಾತ್ರ ಜೀವನ ಎನ್ನುವುದು ಸುಗಮವಾಗಿ ಸಾಗಲು ಸಾಧ್ಯವಾಗುವುದು. ನಿಮ್ಮನ್ನು ನಂಬಿದವರಿಗೆ ಆದಷ್ಟು ಒಳ್ಳೆಯದನ್ನೇ ಬಯಸಿ. ಒಂದು ಪಕ್ಷದಲ್ಲಿ ನೀವು ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದೇ ಇದ್ದರೂ ಕೂಡ ಕೆಟ್ಟದ್ದನ್ನು ಎಂದಿಗೂ ಕೂಡ ಮಾಡಲು ಹೋಗಬೇಡಿ. ಹಾಗೆಯೇ ಒಂದು ಕಾರ್ಯದಲ್ಲಿ ನಮ್ಮ ಅಗತ್ಯತೆ ಇದೆ ಎಂದು ಗೊತ್ತಾದ ಮೇಲೆ ಆ ಕಾರ್ಯದಿಂದ ನಾವು ಎಂದಿಗೂ ತಪ್ಪಿಸಿಕೊಂಡು ಹೋಗಬಾರದು. ಅದು ಒಳ್ಳೆಯವರ ಲಕ್ಷಣವಲ್ಲ.
ಹಾಗೆಯೇ ಯಾರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನ ನಂಬಿಕೆಯನ್ನ ಇಟ್ಟುಕೊಂಡಿರುತ್ತಾರೆಯೋ ಅವರಿಗೆ ಎಂದಿಗೂ ಕೂಡ ನಾವು ಉಪಯೋಗಿಸಿಕೊಳ್ಳಬಾರದು. ಹಾಗೆಯೇ ದೇವರು ಯಾರಿಗೂ ಯಾರು ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಎನ್ನುವುದು ಬರೀ ಮಾತಿಗಷ್ಟೇ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.